ರಾಧೆ ರಾಧೆ ಎಲ್ಲರಿಗೂ. ಹುಬ್ಳಿ ಧಾರವಾಡ ಹುಡುಗಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಾಗ ಹುಬ್ಳಿದಾಗಿರೋ ಎಲ್ಲ ಮೇನ್ ಗಣಪತಿನೂ ತೋರಿಸೇನಿ. ನಾವು ಫಸ್ಟ್ ಬಂದಿದ್ದೆಲ್ಲಪ್ಪ ಅಂದ್ರೆ ನಮ್ದು ಮೇನ್ ದುರ್ಗದ ಬೆಲ್ ಸರ್ಕಲ್ ನೋಡ್ರಿ. ಇಲ್ಲಿನ ಗಣಪತಿ 11 days ತನಕ ಇರ್ತೈತೆ ನೋಡ್ರಿ. ಈಗ ನಾವು ಬಂದೀವಿ ರಾಧಾಕೃಷ್ಣ ಗಲ್ಲಿಗೆ. ಇಲ್ಲಿಂದು ಗಣಪತಿ 11 days ತನಕ ಇರ್ತೈತೆ ನೋಡ್ರಿ. ಇಲ್ಲೇ ಒಳಗೆ ಎಂಟ್ರಿ ಕೊಟ್ಕೊಳ್ಳಿ ನಮಗೆ ತಿಲ್ಕ ಹಚ್ಚಿದ್ರು ನೋಡ್ರಿ. तेरे बिना मैं आदि स्तुताय कहाँ चला मैं, हे गणराय तेरे बिना मैं आदि स्तुताय कहाँ चला मैं। आकार लेने लगा ख्वाब मेरा, साकार होते रुका ख्वाब मेरा। ಈಗ ನಾವು ಬಂದೇವಿ ಮಂಗಳವಾರ ಪೇಟೆ ಗಣಪತಿ ನೋಡ್ಲಿಕ್ಕಂತ ಹೇಳಿ. ಇಲ್ಲಿರೋ ಗಣಪತಿ 9 days ತನಕ ಇರ್ತೈತ್ರಿ. ಈಗ ನಾವು ಬಂದಿದ್ದು ಪಗಡಿಗಲ್ಲಿ ಸರ್ಕಲ್ದಾಗಿರೋ ಗಣಪತಿ ನೋಡ್ಲಿಕ್ಕಂತ ಹೇಳಿ. ಎಸ್, ಈಗ ನಾವು ಬಂದಿದ್ದು ಶಿಂಪಿಗಲ್ಲಿ ಗಣಪತಿ ನೋಡಕ್ಕೆ. ಇಲ್ಲಿ ಸಿಲ್ವರ್ ಗಣಪತಿ ಇಡ್ತಾರೆ ನೋಡ್ರಿ. ಮತ್ತೆ ಇಲ್ಲಿ ಆಪರೇಷನ್ ಸಿಂಧೂರ ಮಾಡ್ಯಾರ ನೋಡ್ರಿ. गणराय ये जीवन हला है जलता है। तो जा जाके मोदी को बता, देश की बेटियों की सिंदूर की कीमत तुम्हें चुकानी होगी पाकिस्तान। हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी। हिंदुस्तान घर में घुसेगा भी तो मारेगा। हमने 22 मिनट में आतंकियों के 9 सबसे बड़े ठिकाने तबाह कर दिए। भारत माता की, भारत माता की जय श्री राम।
ಅದರ ನೆಕ್ಸ್ಟ್ ನಾವು ಬಂದಿದ್ದು ಶಿಲ್ವಂತರ ಓಣಿಗೆ ನೋಡ್ರಿ. ಇಲ್ಲೂ ಸಿಲ್ವರ್ ಗಣಪತಿ ಇಡ್ತಾರೆ. ಅಲೆಗಳೂ ಸೇರಿದ್ದವು. ಮಹಾರಾಜ ರಾಜಶೇಖರನ ಆಡಳಿತದಲ್ಲಿ ಪಂದಳ ರಾಜ್ಯವು ಸಕಲ ವೈಭೋಗದಿಂದಿತ್ತು. ಆದರೂ ಒಂದು ರಾಜ್ಯವನ್ನು ಆಳುತ್ತಿದ್ದ ಅರಸನಿಗೆ, ಸುಖ ಭೋಗಗಳಿಗೆ ಕೊರತೆ ಇಲ್ಲದ ರಾಜನಿಗೆ ಒಂದು ಶೋಕವಿದ್ದಿತು. ಹೌದು, ಅದುವೇ ಪುತ್ರ ಶೋಕ. ಇಗೋ, ನಮ್ಮ ಮಹಾರಾಜರು ಎಷ್ಟು ಚಾಣಕ್ಷತೆಯಿಂದ ದಕ್ಷತೆಯಿಂದ ರಾಜ್ಯವನ್ನು ಪ್ರಜೆಗಳನ್ನು ಮುನ್ನಡೆಸುತ್ತಿದ್ದಾರೆ. ಇಂತಹ ಅರಸರು ಸಿಗಲು ನಾವೆಲ್ಲ ಬಹಳ ಪುಣ್ಯ ಮಾಡಿರಬೇಕು. ನಿಜವೇ. ಆದರೆ ಎಲ್ಲ ಇದ್ದು ಏನು ಪ್ರಯೋಜನ? ನಮ್ಮ ಅರಸನಿಗೆ ಪುತ್ರಭಾಗ್ಯವಿಲ್ಲವೇ? ನಮ್ಮ ರಾಜನ ನಂತರ ಈ ದೇಶವನ್ನಾಳಲು ಒಬ್ಬ ವಾರಸುದಾರನಿಲ್ಲದೆ ಹೋದನಲ್ಲ. ಇದನ್ನು ದೇವರಿಗೆ ಮೊರೆ ಹೋಗುವುದು ಬಿಟ್ಟು ಅವರಿಗೆ ಬೇರೆ ಮಾರ್ಗವೇ ತೋಚಲಿಲ್ಲ. ಅದೇ ವೇಳೆಯಲ್ಲಿ ಅರಸನಿಗೆ ವಾರಸುದಾರನು ಇಲ್ಲದಿದ್ದಕ್ಕೆ ಸಂತೋಷದಲ್ಲಿ ತೇಲಾಡುತ್ತಿದ್ದರು. ಅದೇ ಅರಮನೆಯಲ್ಲಿದ್ದರು. ಅವರೇ ಪಂದಳ ರಾಜ್ಯದ ಮಂತ್ರಿ. ಈ ಮಗು ಇಲ್ಲಿಗೆ ಹೇಗೆ ಬಂದಿರಬಹುದು? ವಾತ್ಸಲ್ಯವೇ ಇಲ್ಲದ ಈ ದಟ್ಟ ಅರಣ್ಯದಲ್ಲಿ ಈ ಕಂದಮ್ಮನನ್ನು ಯಾರು ಬಿಟ್ಟು ಹೋಗಿರಬಹುದು? ಹರಿಹರ ಪುತ್ರನಾದ ಆ ಶಿಶುವು ಕೊರಳಲ್ಲಿ ಮಣಿಸರವೊಂದನ್ನು ಧರಿಸಿ ಒಂದು ದೈವಿಕ ಸೇರುವಿಕೆಯ ಮೂಲಕ ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ ನಡೆದದ್ದು ಪಂಪ ನದಿ ತೀರ. ಈ ರಾಜ್ಯದ ಮಕ್ಕಳಿಗೆ ತಿಳಿಸುವುದೇನೆಂದರೆ, ತಮಗೆ ಸಿಕ್ಕ ಕಂದನಿಗೆ ನಾಮಕರಣವನ್ನು ಮಾಡಲು ರಾಜನು ನಿರ್ಧರಿಸಿದನು. ಮಣಿಹಾರದೊಂದಿಗೆ ಇರುವ ಈ ಮಗುವಿಗೆ ಮಣಿಕಂಠ ಎಂದು ನಾಮಕರಣ ಮಾಡುವೆ. ಮಣಿಕಂಠ. ಅದರೊಂದಿಗೆ ಪಂದಳ ರಾಜಕುಮಾರನಿಗೆ ಅಯ್ಯಪ್ಪನೆಂದು ಇನ್ನೊಂದು ಹೆಸರಿಡುವೆ. ರಾಜ್ಯದ ಎಲ್ಲಾ ಪ್ರಜೆಗಳು ಇನ್ನು ಪಂದಳ ರಾಜ್ಯಕ್ಕೆ ವಾರಸುದಾರ ಸಿಕ್ಕಿದನೆಂದು ಮಹದಾನಂದವನ್ನು ಹೊಂದಿದರು. ರಾಜನ ಮರಣದ ಬಳಿಕ ವಾರಸುದಾರನಿಲ್ಲದ ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳುವ ಕಲ್ಪನೆಯಲ್ಲಿ ತೇಲಾಡುತ್ತಿದ್ದ ಮಂತ್ರಿಗೆ ಮಣಿಕಂಠನ ಆಗಮನ ದಿಗ್ಭ್ರಾಂತಿಯನ್ನು ನೀಡಿತು. ಈ ದೈವ ಶಿಶು ಪಂದಳಕ್ಕೆ ಆಗಮಿಸಿದ ಸುಸಮಯ. ಬಹಳ ಕಾಲದಿಂದಲೂ ಮಕ್ಕಳ ಭಾಗ್ಯವಿಲ್ಲದ ಮಹಾರಾಣಿ ಕೋಪುರಂದೇವಿ ಗಂಡು ಮಗುವಿಗೆ ಜನ್ಮ ನೀಡಿತು. ಮಣಿಕಂಠನು ವಿದ್ಯೆ ಪಡೆಯುವ ಸಮಯ ಬಂದಿದೆ. ಅವನನ್ನು ಗುರುಕುಲಕ್ಕೆ ಕಳುಹಿಸಬೇಕು. ಈ ಮಣಿಕಂಠ ಒಬ್ಬ ಸಾಧಾರಣ ಬಾಲಕನಾಗಿರಲು ಸಾಧ್ಯವಿಲ್ಲ. ಇವನೊಬ್ಬ ಅವತಾರ ಪುರುಷನೇ ಆಗಿರಬೇಕು. ಈ ಉಡುಗೊರೆಗಳೊಂದಿಗೆ ಗುರುದಕ್ಷಿಣೆಯಾಗಿ ಬೇರೆ ಏನಾದರೂ ಬೇಕಾದಲ್ಲಿ ಕೇಳಿರಿ. ಗುರುವೇ, ತಮ್ಮ ಮನವನ್ನು ಬಾಧಿಸುತ್ತಿರುವ ವೇದನೆ ಏನೆಂಬುದನ್ನು ನಾನು ಅರಿವೆನು. ಜನ್ಮದಿಂದಲೇ ಮಾತನಾಡಲು ಬಾರದ ತಮ್ಮ ಪುತ್ರನನ್ನು ನನ್ನ ಮುಂದೆ ಕರೆತಂದಿರಿ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಎಲ್ಲಿ ಹೇಳು ನೋಡೋಣ. ಓಂ ನಮಃ ಶಿವಾಯ. ಹಾಗೆ ಹೇಳು. ಓಂ ನಮೋ ನಾರಾಯಣಾಯ. ಅನುಮಾನದ ಈ ಅದ್ಭುತ ಮಾಡಿದ ತಾವು ಸಾಧಾರಣ ಮಣಿಕಂಠನೇ ಅಲ್ಲ. ತಾವು ಯಾರು ತಂದೆಯೇ? ತಮ್ಮ ಸಂದೇಹ ನಿಜ ಗುರುದೇವ. ಒಂದು ಅಸುರ ಸಂಹಾರವನ್ನು ಮಾಡಿ ದುಷ್ಟ ಶಕ್ತಿಯನ್ನು ಅಳಿಸಲು ಈ ಕಲಿಯುಗವನ್ನು ಕಾಪಾಡಲೆಂದೇ ನಾನು ಅವತರಿಸಿರುವೆನು. ನನ್ನ ಅವತಾರದ ಉದ್ದೇಶ ಪೂರ್ಣಗೊಂಡ ನಂತರ ನನ್ನನ್ನು ದರ್ಶಿಸಲು ಬರುವ ಭಕ್ತರಿಗೆ ನಾನು ಉತ್ತರ ನಕ್ಷತ್ರವಾಗಿ ದರ್ಶನ ನೀಡುವೆನು. ಜಯ ಗಣೇಶ ನಿನಗೆ ವಂದನೆ. ಸುಪ್ರಭಾತ ನಿನಗೆ ಹೃದಯದರ್ಚನೆ. ಎವ್ರಿ ಟೈಮ್ ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಇರ್ತೈತೆ ನೋಡ್ರಿ. ಎಲ್ಲ 11 ಡೇಸ್ಗೂ ಇರುತ್ತೆ. ಬರೀ ಇಲ್ಲೇ ಅಂತಲ್ರಿ, ಎಲ್ಲ ಗಣಪತಿ ಪೆಂಡಾಲ್ ಮುಂದೆ ಇರುತ್ತೆ. ಮೊದಲಿಂದೆಲ್ಲ ನೋಡಿ ಮುಗಿಸಿದ ಮೇಲೆ ನಾವು ಬಂದಿದ್ದು ಸರಾಫ್ ಕಟ್ಟಿಗೆ. ಇಲ್ಲೇನು ಬೆಳ್ಳಿ ಗಣಪತಿ ಇಡ್ತಾರೆ. ಹರಿನಾಮದೇ ಹರಿನಾಮದೇ
ಮಕ್ಕಳಲ್ಲಿ ಪೂಜೆ ಮಾಡಿ ವ್ರತ ಮಾಡಿ ಪಡೆದ ಮಗನ್ನ ತಂದೆನೇ ದುಡ್ಡು ಕೊಲ್ಲಂತ ಪಾಪನ ಯಾರು ಮಾಡಿಲ್ಲ. ನನ್ನನ್ನು ಮುಟ್ಟಬೇಡಿ ಅಂತ ಪಾಂಡುರಂಗನ ಮೇಲೆ ಆಣೆ. ಇನ್ನ ಮೇಲೆ ನೀನು ನನ್ನನ್ನು ಮುಟ್ಟೋದು, ನಾನ್ ನಿನ್ನ ಮುಟ್ಟೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಲಕ್ಷ್ಮಿ. ತೊಡೆ ಮೇಲೆ ತಲೆ ಇಟ್ಟು ಹಾಯಾಗಿ ಪಣಕಬೇಕು ಅಂತಿದ್ದೆ. ಲಕ್ಷ್ಮಿ, ಯಾಕಿಂತ ಪಾಪ ಮಾಡ್ಬಿಟ್ಟೆ? ಪಾಂಡುರಂಗನ ಮೇಲೆ ಆಣೆ ಇಟ್ಟಿದ್ದನ್ನು ಮರೆತು ಯಾಕೆ ಯಾಕೆ ನನ್ನ ಪ್ರಶ್ನೆ ಮಾಡಿದ್ರಿ? ಪಾಂಡುರಂಗ ಇವರಿಗೆ ಮೈ ಮುಟ್ಟಿ ನನ್ನ ಕೈಗಳು ಅಪವಿತ್ರವಾಗಿವೆ. ಅಪರಾಧಿ ಶಿಕ್ಷೆ ಆಗಲೇಬೇಕು, ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು. ಆದ ಕೈಗಳೇ ಪಾಂಡುರಂಗನ ಆಡಿನ ಬೇರೆ ಅವರಿಗೆ ಮೈ ಸೋಕಿರೋ ನಿಮಗೆ ಇದು ಸರಿಯಾದ ಶಿಕ್ಷೆ. ಕೈಗಳ ಶಿಕ್ಷೆ ಮೈ ಮುಟ್ಟಿದ್ರೆ ಎಲ್ಲಿ ಮರೆಯಾದೆ ವಿಠಲಾಗೆ ದೂರಾದೆ, ಎಲ್ಲಿ ಮರೆಯಾದೆ. ನನ್ನ ಪರಮ ಭಕ್ತ, ನಿನ್ನ ಮೇಲೆ ನನ್ನ ಸಂಪೂರ್ಣ ಅನುಗ್ರಹ. ರಂಗ, ಪಾಂಡುರಂಗ, ಕರುಣಾಂತರಂಗ, ಕರುಣಾಶೀಲ, ಗೋವಿಂದ, ಗೋಪಾಲ, ಪ್ರೇರಕನೂ ನೀನೆ, ಕಾರಕನೂ ನೀನೆ, ಸಾರಕನೂ ನೀನೆ. ನಿನ್ನ ಮಗುವು ನಿನಗೇ ಗೊತ್ತು ಪ್ರಭು, ನಿನಗೇ ಗೊತ್ತು ಪ್ರಭು. ಕೊಡವನು ನೀನೆ, ತಗೊಳ್ಳೋನು ನೀನೆ, ಮತ್ತೆ ಕೊಟ್ಟು ಉದ್ಧಾರ ಮಾಡೋ ಮಹಾನುಭಾವನು ನೀನೆ. ದ್ವಾರ, ನನ್ನ ಮೇಲೆ ಇರುವ ಅತಿಯಾದ ನಂಬಿಕೆಯಿಂದ ಲಕ್ಷ್ಮಿ ಆಣೆ ಇಟ್ಟಳು. ಈಗ ಆಣೆಯಿಂದ ಏನೂ ಪ್ರಯೋಜನವಿಲ್ಲ. ಇನ್ನು ಮೇಲೆ ಸುಖವಾಗಿರಬೇಕು. ಇದು ಅಪ್ಪಣೆ, ಆಶೀರ್ವಾದ. ಮಹಾಪ್ರಸಾದ. ಈ ಗಣಪತಿ 121 kg ಬೆಳ್ಳಿದಿರ್ತೈತೆ ನೋಡ್ರಿ. ಈಗ ನಾವು ಬಂದಿದ್ದೆ ಹಿರೇಪೇಟೆ ಕಡೆ ರೀ. ಇಲ್ಲಿ ಕುಂಭಮೇಳದ ಮಾಡಿದ್ರಿ ರೀ. ಆದರೆ ಏನಾತಂದ್ರೆ ಇಲ್ಲಿ ಪ್ರಸಾದದಾಗ ಪಾನಿಪುರಿ ಕೊಡತ್ತಿದ್ರಿ ರೀ. ಹಂಗಂತೇಳಿ ಎಲ್ಲರೂ ಅಲ್ಲೇ ಹೋಗಾತಿದ್ರು. ದೇವತೆಗಳು ದಾನವರು ನಡೆಸಿದ ಸಮುದ್ರ ಮಂಥನದಿಂದ ಅಮೃತ ಕಳಶ ಉದ್ಭವವಾಗುತ್ತದೆ. ಆ ಅಮೃತ ಕಳಶ ದಾನವರ ಪಾಲಾಗದೆ ದೇವತೆಗಳಿಗೆ ಮಾತ್ರ ಸಿಗಬೇಕೆಂಬ ಉದ್ದೇಶದಿಂದ ಶ್ರೀ ವಿಷ್ಣುದೇವ ಮೋಹಿನಿ ರೂಪ ತಾಳಿ ಆ ಅಮೃತ ಕಳಶವನ್ನು ತೆಗೆದುಕೊಂಡು ಹೋಗುವಾಗ ಅದರಿಂದ 4 ಹನಿಗಳು ಭೂಮಿಯ ಮೇಲೆ ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಹಾಗೂ ಪ್ರಯಾಗ್ರಾಜ್ಗಳಲ್ಲಿ ಬೀಳುತ್ತವೆ. ಆ ಕಾರಣ ಅವು ಪರಮ ಪುಣ್ಯ ಕ್ಷೇತ್ರಗಳಾಗಿವೆ. ಭಕ್ತರೇ, ಕಳಶದಿಂದ ಅಮೃತ ಬಿಂದುಗಳು ಬಿದ್ದ ಆ ಸಮಯ, ನಕ್ಷತ್ರ ಮತ್ತೆ ಕೂಡಿದಾಗ ಈ ಕ್ಷೇತ್ರಗಳಲ್ಲಿ ಹರಿಯುವ ನದಿಗಳಲ್ಲಿ ಪುನಃ ಅಮೃತ ಉತ್ಪತ್ತಿಯಾಗುತ್ತದೆ. ಅದೇ ಸಮಯದಲ್ಲಿ ಆ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗಿ ನಿಮ್ಮ ಜೀವನ ಪಾವನವಾಗುತ್ತದೆ. ಗುರುಗಳೇ, ಎಲ್ಲೆಡೆ ಮಹಾಕುಂಭ ಮೇಳದ ಚರ್ಚೆ ಮಾಡುತ್ತಿದ್ದಾರೆ. ಏಕೆ ಮಹಾಕುಂಭ ಮೇಳಕ್ಕೆ ಹೊರಟಿದ್ದಾರೆ? ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧಕುಂಭ, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ. ಈ ರೀತಿ 12 ಪೂರ್ಣ ಕುಂಭಗಳ ವೇಳೆಗೆ, ಅಂದರೆ 144 ವರ್ಷಗಳ ನಂತರ ಮಹಾಕುಂಭ ಜರುಗುವುದು. ಆ ನಿಶ್ಚಿತ ದಿನ ಯಾವುದು ಗುರುಗಳೇ? ಒಳ್ಳೆಯ ಪ್ರಶ್ನೆ. ಭಕ್ತರೇ, ಸೂರ್ಯ, ಚಂದ್ರ, ಗುರು ಹಾಗೂ ಶನಿ
ಒಂದೇ ರೇಖೆಯಲ್ಲಿ ಬಂದು ಅವುಗಳ ಕಿರಣ ಭೂಮಿಯಲ್ಲಿ ಹರಿಯುವ ನದಿಗಳ ನೀರನ್ನು ಸ್ಪರ್ಶಿಸಿದಾಗ ಮಹಾಕುಂಭದ ಅಮೃತ ಸ್ನಾನ ಜರುಗುವುದು. ಗುರುಗಳೇ, ತ್ರಿವೇಣಿ ಸಂಗಮದ ಪ್ರಯಾಗದಲ್ಲೇಕೆ ಸ್ನಾನ ಮಾಡಬೇಕು? ಅದರ ಮಹತ್ವವೇನು? ಭಕ್ತರೇ, ನಮ್ಮ ಭರತ ಭೂಮಿ ಪುಣ್ಯ ನದಿಗಳಿಂದ ಪ್ರಸಿದ್ಧವಾಗಿದೆ. ಹಿಮಾಲಯದ ಗಂಗೋತ್ರಿಯಲ್ಲಿ ಉಗಮವಾಗಿ ಹರಿಯುವ ಗಂಗಾ ನದಿ, ಉತ್ತರಾಖಂಡದ ಯಮುನೋತ್ರಿಯಲ್ಲಿ ಉಗಮವಾಗಿ ಹರಿಯುವ ಯಮುನಾ ನದಿ, ಬದರೀನಾಥ ಹತ್ತಿರ ಉಗಮವಾಗಿ ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತಿ ನದಿ, ಈ ಮೂರು ನದಿಗಳು ಒಂದೇ ಕಡೆ ಸೇರುವ ಸ್ಥಳವೇ ಪ್ರಯಾಗ್ರಾಜದ ತ್ರಿವೇಣಿ ಸಂಗಮ. ಇದು ಅತ್ಯಂತ ಪುಣ್ಯಕ್ಷೇತ್ರ. ಜಗತ್ತಿನ ಮೂಲೆ ಮೂಲೆಗಳಿಂದ ಕೋಟಿ ಕೋಟಿ ಜನರು ಈ ತ್ರಿವೇಣಿ ಸಂಗಮದ ಕುಂಭಮೇಳದಲ್ಲಿ ಪಾಲ್ಗೊಂಡು ಪವಿತ್ರ ಮಹಾಸ್ನಾನ ಮಾಡುತ್ತಿದ್ದಾರೆ. ನಾವು ನೀವೆಲ್ಲರೂ ಪುಣ್ಯವಂತರು, ಏಕೆಂದರೆ 144 ವರ್ಷಗಳ ನಂತರ ಮಹಾಕುಂಭದಲ್ಲಿ ಪಾಲ್ಗೊಳ್ಳುವ ಅವಕಾಶ ನಮಗೆ ಸಿಕ್ಕಿದೆ. ಬನ್ನಿ. ಆಗಲಿ ಗುರುಗಳೇ, ನಿಮ್ಮ ಆಜ್ಞೆಯಂತೆ ನಾವೆಲ್ಲರೂ ಪ್ರಯಾಗರಾಜ್ಗೆ ಬಂದು ಮಹಾ ಸ್ನಾನ ಮಾಡುತ್ತೇವೆ. ಪಾಪ ವಿಮುಕ್ತರಾಗಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುತ್ತೇವೆ. लेडीज एंड जेंटलमैन, 144 साल बाद लगे पूर्ण महाकुंभ में आप सभी का स्वागत है। ಇನ್ನೂ ವಿಡಿಯೋಸ್ ಭಾಳ ಇದಾವೆ ರೀ. ಆದರೆ ವಿಡಿಯೋ ಲೆಂತ್ ಭಾಳ ಆಗೈತೆ ಅಂಥೇಳಿ ಇನ್ನೊಂದು ಪಾರ್ಟ್ದಾಗ ಡಿವೈಡ್ ಮಾಡೀನಿ. ಅದು ನೋಡಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಡ್ತೀನಿ.